ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ವಂಶಿ ಮುಂದೆ ರಿಸೆಪ್ಷನಲ್ಲಿ ಪಶುಪತಿ ಬಂದದ ಸ್ವಾತಿ ಹಾಗೆ ನಿತಿನ್ ಲವ್ ಸ್ಟೋರಿಯನ್ನು ವಿಡಿಯೋ ಮುಖಾಂತರ ಬಿಚ್ಚಿಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ, ರಿಸೆಪ್ಷನ್ನಲ್ಲಿ ದೊಡ್ಡ ರಣರಂಗನೇ ಸಂಭವಿಸಿಬಿಡ್ತಾ ಇದನ್ನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತನ್ನ ಅಜ್ಜಿ ತಾತನಿಗೋಸ್ಕರ ವಂಶಿ ಸ್ವಾತಿಗೆ ದುಡ್ಡು ಕೊಟ್ಟು ಸ್ವಾತಿಯನ್ನು ತನ್ನ ಮನೆಗೆ ಹೆಂಡತಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಆದರೆ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ವಂಶಿ ಸ್ವಾತಿಗೆ ಮದುವೆ ಆಗಿದೆ, ಅವರಿಬ್ಬರು ಲವ್ ಮ್ಯಾರೇಜ್ ಅಂತ. ಬಿಕಾಸ್ ವಂಶಿ ಹೇಳಿರೋದೇ ಆ ಒಂದು ವಿಷಯವನ್ನು. ಆದರೆ ಇಲ್ಲಿ ಸ್ವಾತಿ ವಂಶಿಯನ್ನು ಪ್ರೀತಿಸುವಿಲ್ಲ, ಆತನನ್ನು ಮದುವೆ ಕೂಡ ಆಗಿಲ್ಲ. ತಾನೇ ದೇವಸ್ಥಾನದಲ್ಲಿ ತಾಳಿ ಹಾಕೊಂಡಿದ್ದೆ ವಂಶಿಯ ಹೆಂಡತಿಯಾಗಿ ವಂಶಿ ಮನೆಯನ್ನು ಪ್ರವೇಶ ಮಾಡಿದ್ದಾಳೆ. ಇತ್ತ ಕಡೆ ಮದುವೆ ಆಗದೇನೆ ಇಡೀ ತನ್ನ ತವರು ಮನೆಯ ಒಂದು ದ್ವೇಷವನ್ನು ಕೂಡ ಕಟ್ಕೊಂಡಿದ್ದಾಳೆ. ಆ ಕಡೆ ಅಮ್ಮ ಪದ್ಮ ಅವ್ರಿಗೂ ಕೂಡ ಹಾರ್ಟ್ ಹಾಸ್ಪಿಟಲೈಸ್ ಆಗಿದ್ರು. ಅಕ್ಕ ಗೀತಾ ಕೂಡ ತಂಗಿಯ ಒಂದು ವರ್ತನೆಗೆ ರೂಸ್ ಹೋಗಿದ್ರು. ಇದಕ್ಕೆಲ್ಲ ಕಾರಣ ಸ್ವಾತಿ ವಂಶಿಯನ್ನು ಮದುವೆ ಆಗಿತ್ತು. ಆದರೆ ನಿಜಕ್ಕೂ ಸ್ವಾತಿ ಏನು ಮಾಡಿದ್ಲು, ಯಾಕೆ ಮಾಡಿದ್ಲು, ಯಾವುದನ್ನು ಕೂಡ ಯಾರು ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಲಿಲ್ಲ. ಆದರೆ ಕುಮಾರ್ ಅವರಿಗೆ ಮಾತ್ರ ಗೊತ್ತದೆ ಸ್ವಾತಿ ವಂಶಿಯನ್ನು ಖಂಡಿತವಾಗ್ಲೂ ಕೂಡ ಮದುವೆ ಆಗಿರೋದು ತಮ್ಮ ಒಳ್ಳೆಯದಕ್ಕೋಸ್ಕರನೇ, ಖಂಡಿತವಾಗ್ಲೂ ಆಕೆ ಈ ಮನೆಗೋಸ್ಕರ ತ್ಯಾಗ ಮಾಡಿದಾಳೆ ಅಂತ ಹೇಳಿ. ಆದರೆ ಮನೇಲಿ ಯಾರಿಗೂ ಕೂಡ ಇಲ್ಲಿ ಸ್ವಾತಿ ಮಾಡಿರೋ ಕೆಲಸದ ಬಗ್ಗೆ ಒಂಚೂರು ಕೂಡ ಇಷ್ಟ ಅಲ್ಲ, ಅದ್ರ ಬಗ್ಗೆ ಬೇಜಾರಿದೆ, ತಾತ್ಸಾರ ಇದೆ. ಇದರ ನಡುವೆ ವಂಶಿ ಮತ್ತು ಸ್ವಾತಿ ಇಬ್ಬರ ಮದುವೆ ಆಗಿದೆ ಅನ್ನೋ ವಿಷಯ ನಿತಿನ್ ತಾಯಿ ಹಾಗೆ ಪಶುಪತಿಗೆ ಗೊತ್ತಾಗಿದೆ. ಇಬ್ಬರು ಕೂಡ ಶಾಕ್ ಆಗ್ತಾರೆ. ಇಲ್ಲಿ ವಂಶಿಯಲ್ಲಿ ಸ್ವಾತಿ ನಿತಿನ್ ಜೊತೆ ಚಿಕ್ಕಮಗಳೂರಲ್ಲಿ ಲವ್ ಮಾಡ್ತಿಲ್ವ, ಅಂಥದ್ರಲ್ಲಿ ವಂಶಿ ಬೆಂಗಳೂರಲ್ಲಿದ್ದಾನೆ. ಇವನ ಜೊತೆ ಅವಳ ಲವ್ ಹೇಗಾಗೋದಕ್ಕೆ ಸಾಧ್ಯ, ಒಂದೇ ವಾರದಲ್ಲಿ ಅವರಿಬ್ಬರು ಲವ್ ಮಾಡಿ ಮದುವೆ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪಶುಪತಿ ತಲೆ ಕೆಡಿಸ್ಕೊಂಡಿದ್ದಾರೆ. ಆದರೆ ನಿತಿನ್ ತಾಯಿ ಮಾತ್ರ ಹೇಗೋ ವಂಶಿಯನ್ನು ಸ್ವಾತಿ ಮದುವೆ ಆಗಿದ್ದಾಳೆ, ಹೇಗೋ ತನ್ನ ಮಗ ಅವಳಿಂದ ದೂರ ಆದ್ನಲ್ಲ ಅನ್ನೋ ಒಂದು ಖುಷಿ ನಿತಿನ್ ಅಮ್ಮಂಗಿದೆ. ಆದರೆ ನಿತಿನ್ ಅಮ್ಮಂಗೆ ಸತ್ಯ ಗೊತ್ತದ ವಂಶಿ ನಿಜಕ್ಕೂ ಕೂಡ ಸ್ವಾತಿಯನ್ನು ಮದುವೆ ಆಗಿಲ್ಲ ಅಂತ. ಬಟ್ ಆದರೂ ಕೂಡ ಯಾರ ಮುಂದೆ ಕೂಡ ಸತ್ಯವನ್ನು ಬಿಟ್ಕೊಡ್ತಾ ಇಲ್ಲ. ಬಿಟ್ಕೊಟ್ರೆ ಖಂಡಿತ ತನ್ನ ಮಗ ನಿತಿನ್ ಮತ್ತೆ ಸ್ವಾತಿಯ ಬಳಿಗೆ ಹೋಗ್ಬೋದು ಅನ್ನೋ ಭಯ ಆತನಲ್ಲಿ ಕಾಡ್ತದೆ. ಜೊತೆಗೆ ಇಲ್ಲಿ ನಿತಿನ್ಗೆ ಕೂಡ ವಂಶಿ ಸ್ವಾತಿ ಮದುವೆ ಆಗಿರೋ ವಿಷಯ ಗೊತ್ತಾಗಿದ್ದೆ ಇಲ್ಲಿ ಡೌಟ್ ಕೂಡ ಶುರುವಾಗಿದೆ. ನಿಜವಾಗ್ಲೂ ಸ್ವಾತಿ ಒಂದೇ ವಾರಕ್ಕೆ ತನ್ನನ್ನು ಮರೆತು ವಂಶಿಯನ್ನು ಮದುವೆ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಸ್ವಾತಿ ಕೂಡ ತನಗೋಸ್ಕರ ಇಡೀ ಕುಟುಂಬವನ್ನು ಬಿಟ್ಟು ಬಂದಿರೋ ನಿತಿನ್ ಮುಂದೆ ಸುಳ್ಳು ಹೇಳೋದು ಹೇಗೆ ಅಂದ್ಕೊಂಡು ಸತ್ಯ ಹೇಳೋದಕ್ಕೆ ಮುಂದಾಗ್ತಾರೆ. ಬಟ್ ರಾಗಿಣಿ ಬರ್ತಿದ್ದಾಗನೇ ಸತ್ಯ ಹೇಳೋದನ್ನು ತಡೆದು ನಿತಿನ್ ಬಳಿ ತಾನು ನಿಜವಾಗ್ಲೂ ವಂಶಿನ ಲವ್ ಮಾಡೇ ಮದುವೆ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಡ್ತಾರೆ. ಆದರೆ ಇವರಿಬ್ಬರ ಮದುವೆ ಬಗ್ಗೆ ರಾಗಿಣಿ ಮತ್ತು ಪಶುಪತಿ ಇಬ್ಬರಿಗೂ ಕೂಡ ಡೌಟ್ ಇರೋದ್ರಿಂದಾಗಿ ಆ ಒಂದು ಮದುವೆಯನ್ನು ಹೇಗಾದರೂ ಮಾಡಿ ಪತ್ತೆ ಹಚ್ಚಬೇಕು, ಯಾಕೆ ಮದುವೆ ಆದರೂ, ಆ ಮದುವೆಯಲ್ಲಿ ಇರ್ತಕ್ಕಂಥ ರಹಸ್ಯ ಏನು ಅನ್ನೋದನ್ನು ಬಯಲಿಗೆ ಇಳಿಬೇಕು ಅಂತ ಅಪ್ಪ ಮಗಳು ತುಂಬಾ ಪ್ರಯತ್ನ ಪಡ್ತಿದ್ದಾರೆ. ಇಲ್ಲಿ ಅಜ್ಜಿ ತಾತ ಇಬ್ಬರು ಸೇರಿಕೊಂಡು ವಂಶಿ ಮತ್ತು ಸ್ವಾತಿಗೆ ದೊಡ್ಡ ಶಾಕನ್ನೇ ಕೊಡ್ತಾರೆ. ಯಾಕಂದರೆ ಅವರಿಬ್ರಿಗೂ ಹೇಳಿದೆ ರಿಸೆಪ್ಷನನ್ನು ಗೊತ್ತು ಮಾಡ್ತಾರೆ, ಎಲ್ಲರನ್ನ ಕೂಡ ಇನ್ವೈಟ್ ಮಾಡ್ತಾರೆ. ನಂತರ ಇವರಿಬ್ಬರಿಗೆ ವಿಷಯ ತಿಳಿಸಿದಾಗ ಇಬ್ಬರು ಕೂಡ ಅದಕ್ಕೆ ಅಪೋಸ್ ಮಾಡ್ತಾರೆ. ಬಟ್ ಅಜ್ಜಿ ತಾತ ಹಠಕ್ಕೆ ಬಿದ್ದಾಗ ವಂಶಿ ಅದಕ್ಕೆ ಒಪ್ಕೊಂಡ್ಬಿಡ್ತಾರೆ. ಬಟ್ ಇಲ್ಲಿ ಸ್ವಾತಿ ಅದನ್ನು ಅಷ್ಟು ಸುಲಭಕ್ಕೆ ಒಪ್ಕೊಳ್ಳೋದಿಲ್ಲ, ಬಟ್ ನಂತರ ಒಪ್ಕೊಳ್ಳೇಬೇಕಾಗತ್ತೆ. ಇದಕ್ಕೆ ಸ್ವಾತಿ ಮನೆಯವರನ್ನು ಕೂಡ ಇನ್ವೈಟ್ ಮಾಡಿದ್ದಾರೆ ಅಜ್ಜಿ ತಾತ. ಬಟ್ ಸ್ವಾತಿ ಮನೆಯಲ್ಲಿ ಅಜ್ಜಿ ಮತ್ತು ಚಿಕ್ಕ ತಂಗಿಗೆ ಹೋಗುವ ಆಸೆ ಇದ್ರೂ ಕೂಡ, ಪದ್ಮ ಅವ್ರಿಗೆ ಹೋಗುವ ಆಸೆ ಇದ್ರೂ ಕೂಡ ಸ್ವಾತಿ ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ಅವರ ಮನಸ್ಸಿಗೆ ಖಾಸಿ ಆಗಿದೆ. ಯಾರೂ ಕೂಡ ನಮ್ಮ ಮನೆಯಿಂದ ಹೋಗ್ತಿಲ್ಲ ಅಂತ ಕೂಡ ಗೀತಾ ಹೇಳ್ತಿದ್ದಾರೆ. ಬಟ್ ಸ್ವಾತಿಯಲ್ಲಿ ತನ್ನ ಮನೆಯವ್ರು ಬರ್ತಾರೆ ಅನ್ನೋ ಖುಷಿಯಲ್ಲಿದ್ದಾರೆ. ಬಟ್ ಇಲ್ಲಿ ಯಾರೂ ಹೋಗೋದಕ್ಕೆ ರೆಡಿ ಇಲ್ಲ. ಅಜ್ಜಿಗಂತೂ ನಿಜಕ್ಕೂ ಯಾಕೆ ಪದ್ಮ ಕೂಡ ಈ ರೀತಿ ನಡ್ಕೋತಿದ್ದಾಳೆ ಅಂತ ಬೇಜಾರಾಗ್ತದೆ. ಕೊನೆಗೂ ಕೂಡ ಇಲ್ಲಿ ಪದ್ಮ ಅವರು ತನ್ನ ಮಗಳ ರಿಸೆಪ್ಷನ್ಗೆ ಹೋಗೋದಕ್ಕೆ ಒಪ್ಕೋತಾರೆ. ಇಲ್ಲಿ ಅಜ್ಜಿ ತಾತ ಜಸ್ಟ್ ರಿಸೆಪ್ಷನ್ ಮಾತ್ರ ಮಾಡ್ತಿಲ್ಲ, ವಂಶಿ ಮತ್ತು ಸ್ವಾತಿಗೆ ಮದುವೆ ಶಾಸ್ತ್ರವನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದರೆ ಅವರಿಬ್ಬರು ಮದುವೆ ಆಗಿ ಬಂದಿರೋದ್ರಿಂದ ದೊಡ್ಡವ್ರ ಮುಂದೆ ಮದುವೆ ಆಗಲಿ ಮತ್ತು ಎಲ್ಲರ ಆಶೀರ್ವಾದ ಅವ್ರಿಗೆ ಸಿಗಲಿ ಅನ್ನೋದೇ ಅವರ ಆಸೆ ಆಗಿದೆ. ಅದೇ ಕಾರಣಕ್ಕೆ ವಂಶಿಗೆ ಸುಳಿವೇ ಬಿಟ್ಕೊಡ್ದೆ ಇಲ್ಲಿ ಮದುವೆಯನ್ನು ಕೂಡ ಗೊತ್ತು ಮಾಡಿದ್ದಾರೆ ಅಜ್ಜಿ ತಾತ. ಇದು ನಿತಿನ್ಗೆ ಮೊದಲು ಗೊತ್ತಾಗತ್ತೆ. ಆತ ಕೂಡ ನಿಲ್ಲಿಸೋ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಬಿಕಾಸ್ ಕಣ್ಣು ಮುಂದೆ ತನ್ನ ಪ್ರೀತಿ ಹುಡುಗಿ ಮತ್ತೊಬ್ಬರನ್ನ ಹೇಗೆ ಮದುವೆ ಮಾಡ್ಕೋತಾಳೆ, ಅವಳು
ಅವಳಿಗೂ ಕಷ್ಟ ಆಗತ್ತೆ, ನಿತಿನ್ಗೂ ಕೂಡ ಅದು ತುಂಬಾ ಕಷ್ಟ ಆಗತ್ತೆ. ಆ ಕಾರಣಕ್ಕೆ ಅಜ್ಜಿ ತಾತಂಗೆ ವಂಶಿಗೆ ಈ ವಿಷಯ ಗೊತ್ತಾಗಿ ಗಲಾಟೆ ಮಾಡ್ಬೋದು, ಬೇಡ ಅಂತೆಲ್ಲ ಹೇಳಿದ್ರು. ಅಜ್ಜಿ ತಾತ ಆಗಲೇಬೇಕು ಅಂದಾಗ ಸರಿ ನಿಮ್ಮಿಷ್ಟ ಅಂತ ಹೇಳ್ಬಿಡ್ತಾರೆ. ಈ ಕಡೆ ಪಶುಪತಿ ಏನು ಕಡಿಮೆ ಇಲ್ಲ, ಆ ಒಂದು ತಾಳಿ ವಿಷಯ ತನಗೆ ಗೊತ್ತಾಗಿದ್ದ ತಾಳಿಯನ್ನು ಎತ್ಕೊಂಡ್ಬಿಟ್ಟು ಮದುವೆ ನಿಲ್ಲಿಸ್ಬೇಕು ಅಂತ ಟ್ರೈ ಮಾಡ್ತಾರೆ. ಬಟ್ ಅದು ಕೂಡ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಲ್ಲಿ ನಿತಿನ್ ಅಮ್ಮ ಅದನ್ನು ಉಲ್ಟಾ ಮಾಡಿರ್ತಾರೆ. ಇದೆಲ್ಲದರ ನಡುವೆ ಕೊನೆಗೂ ಕೂಡ ಇಲ್ಲಿ ವಂಶಿ ಮತ್ತು ಸ್ವಾತಿ ಹಸಮಣೆಗೆ ಬರ್ತಿದ್ದಾಗನೇ ತಾಳಿಯನ್ನು ನೋಡಿದೆ ಏನಿದಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಅಜ್ಜಿ ತಾತ ಅದು ನಿನ್ನ ತಾಯಿಯ ನಿನ್ನ ತಾಯಿ ತನ್ನ ಸೊಸೆಗೆ ಅಂತ ತಗೊಂಡು ಬಂದಿದ್ದಂಥ ತಾಳಿ ಅದು, ಆ ತಾಳಿಯನ್ನು ನೀನು ಸ್ವಾತಿ ಕೊರಳಿಗೆ ಹಾಕಬೇಕು ಅಂತ ಹೇಳ್ತಾರೆ. ಈ ಕಡೆ ಅದು ಸಾಧ್ಯನೇ ಇಲ್ಲ ಅಂತ ವಂಶಿ ಹೇಳಿದಾಗ ಯಾಕಾಗೋದಿಲ್ಲ ಅಂತ ಅಜ್ಜಿ ತಾತ ಪ್ರಶ್ನೆ ಮಾಡ್ತಾರೆ. ಕೊನೆಗೂ ಕೂಡ ಅಜ್ಜಿ ತಾತನ ಮಾತಿಗೆ ಸೋತು ವಂಶಿ ತಾಳಿ ಕಟ್ಟುವುದಕ್ಕೆ ಮುಂದಾದರೆ ಈ ಕಡೆ ಸ್ವಾತಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ರಿಸೆಪ್ಷನ್ಗೆ ಒಪ್ಕೊಳ್ದೆ ಇದ್ದಂತಹ ಸ್ವಾತಿ ಇವತ್ತು ನಿಜಕ್ಕೂ ಕೊರಳುಡ್ಡಿ ಕುತ್ಕೋಬೇಕಾಗದ. ಇಲ್ಲಿ ವಂಶಿಯನ್ನೇ ಮದುವೆ ಆಗದೆ ಹೆಂಡತಿಯಾಗಿ ಬಂದಿದ್ದಂತಹ ಸ್ವಾತಿ ಕೊರಳಿಗೆ ನಿಜಕ್ಕೂ 3 ಗಂಟನ್ನ ಹಾಕಿ ಬಿಡ್ತಾರೆ ವಂಶಿ. ಕೊನೆಗೂ 3 ಗಂಟಿನ ನಂಟು ಇಬ್ಬರ ನಡುವೆ ಬೆಸೆದೆ ಬಿಡ್ತು. ನಿಜವಾಗ್ಲೂ ಕೂಡ ಸ್ವಾತಿ ವಂಶಿಯ ಹೆಂಡತಿ ಆಗಿಬಿಟ್ರು. ಕೊನೆಗೂ ಅಕ್ಸೆಪ್ಟ್ ಮಾಡಲೇಬೇಕಾಗಿದೆ ಸ್ವಾತಿ. ಇದರ ನಡುವೆ ರಿಸೆಪ್ಷನ್ ಕೂಡ ಶುರುವಾಗತ್ತೆ. ಹೇಗಾದರೂ ಮಾಡಿ ರಿಸೆಪ್ಷನ್ನಲ್ಲಿ ಸತ್ಯವನ್ನು ಬಟಾಬೈಲ್ ಮಾಡೋದ್ರ ಮುಖಾಂತರ ಈ ಒಂದು ಮದುವೆ ಮನೆಯನ್ನೇ ರಣರಂಗಗೊಳಿಸಬೇಕು, ಜೊತೆಗೆ ಸ್ವಾತಿ ಬದುಕನ್ನು ಛಿದ್ರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿರ್ತಕ್ಕಂಥ ಪಶುಪತಿ ದೊಡ್ಡ ಸಂಚುನೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ಎಲ್ಲರೂ ಕೂಡ ರಿಸೆಪ್ಷನ್ಗೆ ಬಂದು ವಿಶ್ ಮಾಡಿ ಹೋಗಬೇಕಿದ್ರೆ ಪಶುಪತಿ ಕೂಡ ಸ್ಟೇಜ್ ಮೇಲೆ ಬರ್ತಾರೆ. ನಿಮಗೋಸ್ಕರ ನಾನು ಗಿಫ್ಟ್ ತೊಗೊಂಡು ಬಂದಿದ್ದೀನಿ, ತಗೊಳ್ಳಿ ಅಂತ ಹೇಳಿ ಕೊಡ್ತಿದ್ದಾರೆ. ಜೊತೆಗೆ ಓಪನ್ ಮಾಡ್ತೀನಿ ನಾನೇ ಅಂತ ಓಪನ್ ಮಾಡ್ತಾರೆ. ಏನಿದು ಗಿಫ್ಟನ್ನು ಪ್ಯಾಕ್ ಮಾಡು ಅಂತ ಹೇಳಿದರೆ ಅವನು ಗಿಫ್ಟೇ ಪ್ಯಾಕ್ ಮಾಡಿಲ್ವಲ್ಲ, ಅವ್ನಿಗೇನು ಹೇಳಬೇಕು, ಪರವಾಗಿಲ್ಲ ಇರಿ ನಿಮಗೆ ಗಿಫ್ಟನ್ನು ಪ್ಯಾಕ್ ಮಾಡಿದ್ದಲ್ಲ, ಅಲ್ಲೇ ಟಿ ವಿಯಲ್ಲಿ ನಿಮಗೆ ಗಿಫ್ಟ್ ಬರುತ್ತೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಪಶುಪತಿ ಟಿ ವಿ ಆನ್ ಮಾಡ್ತಾರೆ. ಆ ಒಂದು ಟಿ ವಿಯಲ್ಲಿ ಸ್ವಾತಿ ಹಾಗೆ ನಿತಿನ್ ಇಬ್ಬರ ಲವ್ ಸ್ಟೋರಿ ಬಟಾಬೈಲ್ ಆಗ್ತದೆ. ಇಬ್ಬರು ಕೂಡ ಕ್ಲೋಸ್ ಆಗಿರ್ತಕ್ಕಂಥ ಒಂದಷ್ಟು ವಿಡಿಯೋಸ್ ಫೋಟೋಸನ್ನು ರಿವೀಲ್ ಮಾಡ್ತಿದ್ದಾರೆ. ಪಶುಪತಿ ಅದನ್ನು ನೋಡಿದೆ. ನಿಜಕ್ಕೂ ವಂಶಿ ಸ್ವಾತಿ ಇಡೀ ಮದುವೆ ಮನೆ ಶಾಕ್ ಆಗ್ತದೆ. ನಿತಿನ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಶಾಕ್ ಆಗಿ ನಿಂತ್ಕೊಂಡಿದ್ದಾರೆ. ಈ ಕಡೆ ತಮ್ಮ ಮಗಳ ಬದುಕು ಛಿದ್ರವಾಗಿಬಿಡುತ್ತೆ ಅನ್ನೋ ಭಯದಲ್ಲಿ ಪದ್ಮ ಅವರು ಇದ್ರೆ ಏನಿದು ನಿತಿನ್ ಜೊತೆ ಸ್ವಾತಿ ಇಷ್ಟರ ಮಟ್ಟಿಗಿದ್ದಾಳಲ್ಲ ಅಂತ ಅನ್ಕೊಂಡಿದ್ದ. ಇಲ್ಲಿ ಅಜ್ಜಿ ತಾತ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ವಂಶಿ ಕೂಡ ಖಂಡವಾಗಿ ಪಶುಪತಿ ಮತ್ತು ಸ್ವಾತಿಯನ್ನೇ ನೋಡ್ತಿದ್ದಾರೆ. ಈ ಕಡೆ ಕೊನೆಗೂ ಸ್ವಾತಿ ಮತ್ತು ನಿತಿನ್ ಲವ್ ಸ್ಟೋರಿ ವಿಷಯ ವಂಶಿ ಮುಂದೆ ಬಟಾಬೈಲಾಗಿದೆ. ಹಾಗಿದ್ರೆ ಏನಾಗುತ್ತೆ, ಈ ಕಡೆ ನಿತಿನ್ ನಮ್ಮ ಪೀಚಿಗೆ ಸಿಕ್ಕಾಕೊಂಡಿದ್ದಾರೆ, ಅಣ್ಣನ ಮೇಲೆ ಕಿಡಿಕಾರ್ತಿದ್ದಾರೆ. ಹಾಗಿದ್ರೆ ನಿತಿನ್ ಮತ್ತು ಸ್ವಾತಿ ಲವ್ ಸ್ಟೋರಿ ವಿಷಯ ಗೊತ್ತಾಗಿದ್ದೆ ತಡ ಇಲ್ಲಿ ವಂಶಿ ರೊಚ್ಚಿಗೆದ್ದು ಸ್ವಾತಿಯನ್ನು ಹಾಗೆ ನಿತಿನನ್ನು ಬಿಟ್ಟು ಅಲ್ಲಿಂದ ಹೊರಟ್ಬಿಡ್ತಾರೆ. ಅಥವಾ ವಂಶಿಗೆ ಸ್ವಾತಿ ನಿಜಕ್ಕೂ ತನ್ನ ಲವ್ ಅಲ್ಲ ಅನ್ನೋದು ಗೊತ್ತದ. ಹಾಗಾಗಿ ವಂಶಿ ತಿಳ್ಕೊಬಹುದೇನೋ ಸ್ವಾತಿ ಮತ್ತು ನಿತಿನ್ ಲವ್ ಮಾಡಿರ್ಬೋದು, ಅವರಿಬ್ಬರನ್ನೇ ಒಂದು ಮಾಡೋಣ ಇನ್ ಫ್ಯೂಚರಲ್ಲಿ ಅಂತ ಹೇಳಿದ. ನಿತಿನ್ಗೆ ಮತ್ತು ಸ್ವಾತಿಗೆ ಮಾತು ಕೊಟ್ಟು ಸ್ವಾತಿ ಮತ್ತು ನಿತಿನನ್ನು ಒಂದು ಮಾಡ್ತಾರೆ. ಮುಂದೆ ವಂಶಿ ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ